ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಸರ್ಕಾರದಿಂದ ಬಿಗ್ ಸ್ಟೆಪ್ ರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಈ ನಿಯಮದಿಂದ ತರೋದಕ್ಕೆ ಹೊರಟಿರುವಂತಹ ನಿಯಮದಿಂದ ತಿದ್ದುಪಡಿಯಿಂದ ಯಾರಿಗೆ ಅರಗಿಸಿಕೊಳ್ಳಲಾರದ ಆಘಾತ? ಕಾಂಗ್ರೆಸ್ ಹಿಡಿದೆತ್ತಿರೋದು ಯಾಕೆ? ಕಾಂಗ್ರೆಸ್ UPA ಗೌರ್ಮೆಂಟ್ ಇದ್ದಾಗ ಏನು ಮಾಡಿತ್ತೋ ಅದಕ್ಕೆ ವ್ಯತಿರಿಕ್ತವಾದ ಹೆಜ್ಜೆಯನ್ನ ಇಟ್ರ ನರೇಂದ್ರ ಮೋದಿ ಈಗ ಕೆಂಡವಾಗಿದ್ದಾರೆ. ಹಲವರು ಈ ನಿಯಮ ತರೋದಕ್ಕೆ ಹೊರಟಿರೋದ್ರ ವಿರುದ್ಧ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವಕ್ಫ್ ಮಂಡಳಿಗೆ ಮೂಗುದಾರ ಹಾಕೋದಕ್ಕೆ ಮುಂದಾಗಿದೆ ಸರ್ಕಾರ ಅನ್ನೋ ಸುದ್ದಿಯನ್ನು ನೀವು ಗಮನಿಸಿರಬಹುದು. ಇದು ಆಘಾತಕಾರಿ ಸುದ್ದಿಯಾಗಿ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಿದೆ. ಹಾಗಾದ್ರೆ ಯಾಕಿಷ್ಟ ಆಕ್ರೋಶ? ವಕ್ಫ್ ಮಂಡಳಿಗೆ ಮೂಗುದಾರ ಅವರ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಕಟ್ಟುನಿಟ್ಟಿನ ಕ್ರಮಗಳಿರ್ತವೆ. ಇದರಿಂದ ಏನಾಗತ್ತೆ? ಅಸಲಿಗೆ ಮತ್ತೊಂದು ಧರ್ಮ ದಂಗಲ್ಗೆ ಇದು ದಾರಿಯಾಗತ್ತಾ? ಯಾಕಿಷ್ಟು ಕಿಡಿ ಹೊತ್ಕೊಂಡಿರೋದು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಇದು ಅತ್ಯಂತ ದೂರದೃಷ್ಟಿತ್ವ ಇರುವಂತಹ ಕಾಯ್ದೆ, ಅಂದ್ರೆ ತಿದ್ದುಪಡಿ ನಾವು ಮಾಡೋದಿಕ್ಕೆ ಹೊರಟಿರೋದು. ನಿಜವಾಗಿ ಕಾನೂನನ್ನು ಅರ್ಥ ಮಾಡ್ಕೊಂಡಿರೋರು, ಅಸಲಿ ವಿಚಾರವನ್ನ ತಿಳಿದಿರೋರು ಮುಸಲ್ಮಾನರು ಸಹ ಇದನ್ನ ಬಹಳ ಒಳ್ಳೆಯದು ಅಂತ ಬಣ್ಣಿಸ್ತಿದ್ದಾರೆ. ಯಾರಿಗೆ ಅರ್ಥ ಆಗಿಲ್ವೋ ಅವ್ರು ಮಾತ್ರ ಕಿರ್ಚಾಡ್ತಿದ್ದಾರೆ ಅಂತ ಸರ್ಕಾರದ ಮೂಲಗಳಿಂದ ಅದಕ್ಕೆ ಸಮಜಾಯಿಷಿಕೊಡುವಂತಹ ಪ್ರಯತ್ನ ಆಗಿದೆ. ಬಡವರು ಮತ್ತು ಮುಸಲ್ಮಾನ್ ಮಹಿಳೆಯರಿಗೆ ನಿಜವಾದ ಅನುಕೂಲ ಆಗತ್ತೆ ಇದರಲ್ಲಿ ಅಂತ ತಿಳಿ ಹೇಳುವಂತಹ ಪ್ರಯತ್ನ ಆಗ್ತಾ ಇದ್ರು ಕೂಡ ಸಿಡಿದೆದ್ದಿದ್ದಾರೆ. OIC ಸೇರಿದಂತೆ ಮುಸಲ್ಮಾನರ ಆಸ್ತಿಯನ್ನ ಕಿತ್ತುಕೊಳ್ಳುವಂತಹ ವಕ್ಫ್ ಆಸ್ತಿಗಳನ್ನ ಕಬಳಿಸೋ ಹುನ್ನಾರ ಮಾಡಿದೆ ಸರ್ಕಾರ ಅಂತ ತಿರುಗೇಟು ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಈಗೆಲ್ಲ ಸರ್ವೆ ಮಾಡ್ತಾರಲ್ಲ, ಆಸ್ತಿ ಸರ್ವೆ ನಡೆಯುತ್ತೆ. ಈ ಸರ್ವೆಯ ಮೂಲಕ ಮಸೀದಿಗಳಿರುವ, ದರ್ಗಾಗಳಿರುವಂತಹ ಜಾಗಗಳೆಲ್ಲ ಅಕ್ರಮ ಅಂತ, ಅಂದ್ರೆ ಬಹುತೇಕ ಕಡೆಗಳಲ್ಲಿ ಅಕ್ರಮ ಮತ್ತೊಂದು ಅನ್ನುವ ಮೂಲಕ ಕಾಂಟ್ರವರ್ಸಿಯಲ್ಲಿ ನಮ್ಮ ಪೂಜಾ ಮಂದಿರಗಳನ್ನ ಸಿಲುಕಿಸುವ ಹುನ್ನಾರ ಅಂತಾನು ಕಿಡಿ ಹೊತ್ಕೊಂಡಿರೋದು. ಅಸಲಿಗೇನಿದು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಈಗ ವಕ್ಫ್ ಕಾಯ್ದೆಗೆ ಸರಿಸುಮಾರು 40 ತಿದ್ದುಪಡಿಗಳನ್ನ ತರೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಒಂದಲ್ಲ ಎರಡಲ್ಲ 40 ತಿದ್ದುಪಡಿಗಳು. ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ತನಗೆ ತಾನೇ ಘೋಷಣೆ ಮಾಡಿಕೊಳ್ಳುವಂತಹ ವಕ್ಫ್ ಮಂಡಳಿಯ ಅಧಿಕಾರವನ್ನ ಮೊಟಕುಗೊಳಿಸುತ್ತೆ ಈ ಮಹತ್ವದ ತಿದ್ದುಪಡಿ. ಶುಕ್ರವಾರ ನಡೆದಂತಹ ಕೇಂದ್ರದ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ 40 ತಿದ್ದುಪಡಿಗಳಿಗೆ ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಸಮ್ಮತಿ ಸಿಕ್ಕಿದ್ದು. ಕೆಲಸ ಶುರುವಾಗುತ್ತೆ ಮುಂದೆ ಯಾವ ರೀತಿ ಇರಬೇಕು ಅಂತ. ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ್ರೆ ಯಾವುದೇ ಆಸ್ತಿಗಳ ಮೇಲೆ ವಕ್ಫ್ ಮಂಡಳಿ ಹಕ್ಕು ಸ್ಥಾಪಿಸೋದಿಕ್ಕೆ ಸರ್ಕಾರದ ಪರಿಶೀಲನೆಗೆ ಒಳಪಟ್ಟು ನಡಿಬೇಕಾಗತ್ತೆ ಪ್ರಕ್ರಿಯೆ. ಏಕಾಏಕಿ ಯಾರೋ ದಾನ ಕೊಟ್ಟರು ಮತ್ತೊಂದು ಮಗದೊಂದು ಎಲ್ಲ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಳಕ್ಕಾಗಲ್ಲ. ಆ ನಿರ್ಧಾರವನ್ನ ವಕ್ಫ್ ಮಂಡಳಿಯವರು ತಗೊಳ್ಳೋದಿಕ್ಕಾಗಲ್ಲ. ಇನ್ನು ಮುಂದೆ ವಕ್ಫ್ ಮಂಡಳಿ ಕಾರ್ಯಕಾರಿ ಸಮಿತಿಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಇರಲೇಬೇಕು ಅನ್ನುವಂಥ ನಿಯಮವನ್ನು ತರೋದಿಕ್ಕೆ ಹೊರಟಿದ್ದಾರೆ. ಬರೀ ಪುರುಷರಿಗಷ್ಟೇ ಅಲ್ಲ, ವಕ್ಫ್ ಮಂಡಳಿಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಕೂಡ ಇರಬೇಕು. ಅವರು ಸದಸ್ಯತ್ವವನ್ನ ಹೊಂದೋದಿಕ್ಕೆ ಅವಕಾಶ ಮಾಡಿಕೊಡೋದು. ಪ್ರಸಕ್ತ ನಡೀತಿರೋ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿಯೇ ಇದನ್ನ ಪಾಸ್ ಮಾಡ್ಕೊಳ್ಳೋದಿಕ್ಕೆ ವಕ್ಫ್ ತಿದ್ದುಪಡಿ ಕಾಯ್ದೆ ವಿಧೇಯಕ ಮಂಡಿಸೋದಿಕ್ಕೆ ಸರ್ಕಾರ ಈಗ ಉದ್ದೇಶಿಸಿದೆ. ಮತ್ತೊಂದ್ ಕಡೆ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಿರೋದು. ಏನಂತ ಹೇಳ್ತಾ ಇದ್ದಾರೆ? ಈಗ OIC ಸೇರಿದಂತೆ ವಕ್ಫ್ ಮಂಡಳಿ ಅಧಿಕಾರ ಮೊಟಕುಗೊಳಿಸುವ ಕೇಂದ್ರ ಸರ್ಕಾರದ ಈ ನಿರ್ಧಾರ ಒಬ್ಬರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವುದು, ಉಲ್ಲಂಘನೆಯಾಗಿದೆ ಅದಕ್ಕೆ ಅಂತ ತಿರುಗೇಟ್ ಕೊಡ್ತಿದ್ದಾರೆ. RSS ನಿರ್ದೇಶನದಂತೆ ಕುಣಿತಾ ಇದೆ. ಹಿಂದುತ್ವವನ್ನ ಹೇರೋದಿಕ್ಕೆ ಎತ್ತುಕೊಂಡಿರುವಂತಹ ಮತ್ತೊಂದು ದೊಡ್ಡ ಅಸ್ತ್ರ ಅಂತಾನೆ ಕಿಡಿಕಾರಿರೋದು. ಹಾಗಾದ್ರೆ ಯಾಕೆ ಸಮಸ್ಯೆ? ಯಾಕೆ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಿದೆ? ಈಗ ನಾವು ನೋಡಿದ್ವಿ, ಆ ಮಂದಿರ ಈ ಮಂದಿರ ಅಲ್ಲಿತ್ತು, ಈಗ ಅಲ್ಲಿ ಮಸೀದಿ ಇದೆ. ಈಗಾಗಲೇ ಬೇಕಾದಷ್ಟು ಪ್ರಮುಖ ವಿಚಾರಗಳು ಕೋರ್ಟ್ನ ಅಂಗಳದಲ್ಲಿ ಇವೆಯಲ್ಲ. ಜ್ಞಾನವ್ಯಾಪಿ, ಹಾಗೆ ಮಥುರಾ, ಇದೆಲ್ಲ ವಕ್ಫ್ ಕಾಯ್ದೆ ತಿದ್ದುಪಡಿ ತರುವ ಮೂಲಕ ಹೇಳ್ತಾ ಇರೋದು, ವಿರೋಧ ಮಾಡ್ತಾ ಇರೋರು ಹೇಳ್ತಿರೋದು, ಆಸ್ತಿಗಳ ಸರ್ವೆ ಮಾಡೋದು, ದೇಶವ್ಯಾಪಿ ವಕ್ಫ್ ಹಿಡಿತದಲ್ಲಿರುವಂಥ ಆಸ್ತಿಗಳ ಸರ್ವೆ ಮಾಡೋದು ಸರ್ಕಾರದ ಹುನ್ನಾರ. ಆ ಮೂಲಕ ದೇಶದಲ್ಲಿರೋ ಮಸೀದಿ, ದರ್ಗಾ ಎಲ್ಲ ವಿವಾದಿತ ಕೇಂದ್ರಗಳಾಗಿ ಪರಿವರ್ತಿಸಿ ಆಸ್ತಿಯನ್ನು ಕಬಳಿಸೋದಕ್ಕೆ ಸರ್ಕಾರ ನೋಡ್ತಿದೆ ಅಂತೆಲ್ಲ ಆರೋಪ ಮಾಡ್ತಿದ್ದಾರೆ. ಅಧಿಕಾರ ಕಸಿದುಕೊಳ್ಳುವಂಥ ಈ ತೀರ್ಮಾನವನ್ನು ನಾವು ಒಪ್ಪೋಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರೋದು. ದೇಶದಲ್ಲಿ ಒಟ್ಟು 30 ವಕ್ಫ್ ಮಂಡಳಿಗಳಿವೆ.
ಆಯಾ ರಾಜ್ಯಗಳದ್ದು ಕೌಂಟ್ ಮಾಡೋದಕ್ಕೆ ಹೋದರೆ ಎಷ್ಟು ಆಸ್ತಿ ಇದೆ ಅವ್ರ ಹತ್ರ ಅಂತ ಕೇಳಿದ್ರೆ 8.7 ಲಕ್ಷ ವಕ್ಫ್ ಆಸ್ತಿಗಳಿವೆ. ಎಷ್ಟು ಎಕರೆ ಬರುತ್ತೆ ಒಂದು ಅಂದಾಜು ಅಂತ ಕೇಳಿದ್ರೆ 9.4 ಲಕ್ಷ ಎಕರೆ ವಿಸ್ತೀರ್ಣದ ಆಸ್ತಿಗಳಿವೆ. ಇನ್ನು ಮುಂದೆ ಇದಕ್ಕೆಲ್ಲ ಸಮಸ್ಯೆ ಆಗುತ್ತಾ? ಹಾಗಾದ್ರೆ ನಿಯಮಬದ್ಧವಾಗಿದ್ರೆ ಸಮಸ್ಯೆ ಆಗಲ್ಲ. ಸರ್ವೆ ಮಾಡೋದಕ್ಕೆ ಹೆದರ್ಕೊಳ್ತಿದ್ದಾರೆ ಅಂದ್ರೆ ಸರ್ವೆ ಶುರು ಆಗತ್ತೆ ಅಂತಾನೆ ಅಂಜಿಕೆ ಶುರುವಾಗ್ತಿದೆ ಅಂದ್ರೆ ಅಕ್ರಮವಾಗಿರುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಬರುತ್ತಲ್ವಾ. ಸರಿಯಾಗಿದ್ರೆ ಸರ್ವೆ ಮಾಡಿ ಅದನ್ನು ಭದ್ರಪಡಿಸುವಂತ ಕೆಲಸ ಆಗತ್ತೆ. ಸರ್ಕಾರ ಹೇಳ್ತಿರೋದು ಅದೇ. ಈಗ ಎಷ್ಟೋ ಕಡೆಗಳಲ್ಲಿ ವಕ್ಫ್ ಆಸ್ತಿ ಬೇರೆ ಬೇರೆ ಅದಕ್ಕೆ ಬಳಕೆ ಆಗ್ತಿರುತ್ತಲ್ಲ, ರೈಲ್ವೆ ಸ್ಟೇಷನ್ ಮತ್ತೊಂದು ಏನೇನೋ, ಅದರಿಂದ ಬರೋ ಬಾಡಿಗೆ ಇಡೀ ವರ್ಷ ಸೇರಿಸಿದ್ರು ಅಲ್ಲಿಂದ ಲೀಸು ಮತ್ತೊಂದು ಅಂತ ಬೇರೆ ಅದಕ್ಕೆ ಬಳಸ್ಕೊಳ್ತಿದ್ರು, ತುಂಬಾ ಸಣ್ಣ ಅಮೌಂಟು. ಅದು ಮುಸಲ್ಮಾನರ ಅಭಿವೃದ್ಧಿಗೆ ಬಳಕೆಯಾಗೋದು ಏನು ಲಾಭನೇ ಆಗಲ್ಲ. ನೇರವಾಗಿ ಅಕೌಂಟಬಿಲಿಟಿ ಆಗಬೇಕು, ಆ ಥರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಬಡವರಿಗೆ ಸಿಗ್ತಾನೆ ಇಲ್ಲ. ಏನು ವಕ್ಫ್ ಮಂಡಳಿಯ ಉದ್ದೇಶವು ನಿಜವಾಗಿ ಮಹಿಳೆಯರಿಗೆ, ಬಡವರಿಗೆ, ಮುಸಲ್ಮಾನರಲ್ಲಿ ಅತ್ಯಂತ ಹಿಂದುಳಿದವರಿದ್ದಾರೆ ಅವರಿಗೆ ಸಿಗ್ತಾ ಇಲ್ಲ. ಬರೀ ಕೆಲವರ ದೊಡ್ಡವರ ಪಾಲಾಗ್ತಿದೆ. ಮುಂಬೈಯಲ್ಲ ಕೇಜ್ರಿವಾಲ್ ಕೊಟ್ಟಂತಹ ಎಕ್ಸಾಂಪಲ್ ನೆನಪು ಮಾಡ್ಕೊಳ್ಬೋದು. ಅತಿ ಶ್ರೀಮಂತ ವ್ಯಕ್ತಿಯ ಮನೆ ವಕ್ಫ್ ಆಸ್ತಿಯಲ್ಲಿದೆ. ಅತಿ ಶ್ರೀಮಂತ, ಅತಿ ದೊಡ್ಡ ಭವ್ಯ ಬಂಗಲೆ ವಕ್ಫ್ ಆಸ್ತಿಯ ಮೇಲೆ ನಿರ್ಮಾಣವಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತಲ್ಲ. ಡೆಮಾಲಿಷ್ ಮಾಡಬೇಕಿತ್ತು, ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತೆಲ್ಲ ಹಿಂದೆ ಒಂದ್ಸಲ ಕೇಜ್ರಿವಾಲ್ ಗುಡುಗಿದ್ದನ್ನೇ ನೆನಪು ಮಾಡ್ಕೊಳ್ಬಹುದು ನಾವು. ಇಂಥದ್ದು ಎಷ್ಟೋ ಇದೆ. ಹಾಗಾಗಿ ಈಗ ಇದನ್ನೆಲ್ಲ ಸರ್ವೆ ಮಾಡೋದಕ್ಕೆ ಇಳಿದ್ರೆ ನಿಜವಾಗಿ ಯಾರಿಗೂ ಹೋಗಬೇಕಲ್ಲ, ಅದು ಕಂಡವರ ಪಾಲಾಗದೆ ಅಥವಾ ಉಳ್ಳವರ ಪಾಲಾಗದೆ ಬರೀ ಯಾರೋ ಒಂದಷ್ಟು ಜನ ಕಬಳಿಸೋದಿಕ್ಕೆ ಅಂತ ವಕ್ಫ್ ಮಂಡಳಿ ಹಾಕ್ಕೊಂಡಿದ್ರೆ ಅದು ಸರಿಯಾಗತ್ತೆ. ಇದು ಒಳ್ಳೆ ಉದ್ದೇಶ ಅಲ್ವಾ? ಮುಸಲ್ಮಾನರ ಮೇಲೆ ಕಾಳಜಿ ಇರೋರು ಮೆಚ್ಚಿಕೊಳ್ಳುವಂಥದ್ದು ಅಂತ ಈಗ ಸರ್ಕಾರ ಹೇಳ್ತಿರೋದು. ನಿಜವಾಗಿ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಗುವಂಥ ದೂರದೃಷ್ಟಿತ್ವ ಇರುವಂಥ ಕಾನೂನಿದು ಅಂತ ಹೇಳ್ತಾ ಇದೆ. ನೋಡಿ, 2013ರಲ್ಲಿ ಈ ಕಾಯ್ದೆಗೆ UPA ಸರ್ಕಾರ ತಿದ್ದುಪಡಿ ತಂದಿತ್ತು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ, UPA ಅಧಿಕಾರದಲ್ಲಿದ್ದಾಗ ವಕ್ಫ್ ಮಂಡಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಲಾಗಿತ್ತು. ಆದರೆ ಈಗ BJP ನೇತೃತ್ವದ NDA ಸರ್ಕಾರ ಅಧಿಕಾರ ಮೊಟಕುಗೊಳಿಸ್ತಾ ಇದೆ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಿರೋದು. ಇಸ್ಲಾಂ ಧಾರ್ಮಿಕ ಅಥವಾ ದತ್ತಿ ರೂಪದಲ್ಲಿ ದಾನ ಕೊಟ್ಟಿದ್ದ ಯಾವುದೇ ಆಸ್ತಿಗಳನ್ನ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ಕೊಳ್ಳೋದಕ್ಕೆ ಅಧಿಕಾರವನ್ನು ಅವತ್ತು UPA ಕೊಟ್ಟಿತ್ತು. ಆದ್ರೆ ಇವತ್ತು ತಾವಾಗಿ ವಕ್ಫ್ ಆಸ್ತಿ ಅಂತ ಬೇಕಾದ ಆಸ್ತಿಯನ್ನು ಘೋಷಿಸಿಕೊಳ್ಳುವಂತಹ ಹಕ್ಕನ್ನು ಕಿತ್ತುಕೊಳ್ಳಲಾಗ್ತಿದೆ ಅನ್ನೋದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಕೆಲವೊಂದು ಎಕ್ಸಾಂಪಲ್ ಕೊಡೋದಾದ್ರೆ ವಕ್ಫ್ ಮಂಡಳಿ ಯಾವ ರೀತಿ ಇಡೀ ಊರ ಮೇಲೇನೆ ತನ್ನ ಹಕ್ಕನ್ನ ಕ್ಲೇಮ್ ಮಾಡಿರುವಂತಹ ಉದಾಹರಣೆಗಳಿವೆ. ಅದನ್ನು ನೋಡ್ತಾ ಹೋಗೋಣ. ಊರಿಗೂರೇ ವಾಸ ಮಾಡ್ತಿರೋ, ಮನೆ ಕಟ್ಕೊಂಡಿರೋ ಊರಿಗೂರೇ ಇದು ನಮ್ಮ ಜಾಗ ಅಂತ ಕ್ಲೇಮ್ ಮಾಡಿರೋದಿದೆ. ಎಷ್ಟೋ ದೇವಸ್ಥಾನಗಳು, ವಿವಿಧ ಜಾಗಗಳು ಈ ರೀತಿ ಕಾಂಟ್ರವರ್ಸಿಯಲ್ಲಿ ಇರೋದಿದೆ. ಈಗ ಜಸ್ಟ್ ಒಂದು ಎಕ್ಸಾಂಪಲ್, ಇದು ತಮಿಳ್ನಾಡು ರೀಸೆಂಟ್ ಆಗಿದು ಎಂಟೈರ್ ವಿಲೇಜ್ ತಮಿಳ್ನಾಡಿನಲ್ಲಿ 1500 ವರ್ಷಗಳಿಗೂ ಹಳೆಯ ಹಿಂದೂ ಟೆಂಪಲ್ ಕೂಡ ಇದೆ ಆ ವಿಲೇಜ್ ಅಲ್ಲಿ. ವಕ್ಫ್ ಬೋರ್ಡು ಇದನ್ನ ತನ್ನ ಓನರ್ಶಿಪ್ ಆಗಿ ಕ್ಲೇಮ್ ಮಾಡ್ಕೊಂಡಿರೋದಾಗಿದೆ. ತಮಿಳ್ನಾಡಿನಲ್ಲಿ ನಡೆದಿರುವಂತಹ ಘಟನೆ ಇದು. ಎಷ್ಟು ವರ್ಷಗಳ ಹಿಂದಿಂದಿದು, 1500 ವರ್ಷಗಳ ಹಳೆಯ ಹಿಂದೂ ಟೆಂಪಲ್ ಕೂಡ ಇರುವಂತಹ ಒಂದು ವಿಲೇಜ್ ಅನ್ನ ತನ್ನದು ಅಂತ ವಕ್ಫ್ ಬೋರ್ಡ್ ಕ್ಲೇಮ್ ಮಾಡ್ಕೊಂಡಿರೋದು ಗಮನ ಸೆಳೆದಿದೆ. ಇನ್ನು ಹರಿಯಾಣದಲ್ಲೂ ಕೂಡ ಇಂಥದ್ದೇ ಒಂದು ಘಟನೆ ಆಗಿದೆ. ಯಮುನಾನಗರ್ ಡಿಸ್ಟ್ರಿಕ್ಟ್ ಅನ್ನೋ ಕಡೆಯಲ್ಲಿ ಗುರುದ್ವಾರ ಅಂದ್ರೆ ಸಿಖ್ಖರ ಪವಿತ್ರ ಸ್ಥಳ, ಆ ಜಾಗ ಕೂಡ ವಕ್ಫ್ ಕ್ಲೇಮ್ ಮಾಡ್ಕೊಂಡಿರೋದು. ಅದರಲ್ಲಿ ಯಾವುದೇ ಮಸೀದಿ ಅಥವಾ ಮುಸಲ್ಮಾನರಿಗೆ ಸಂಬಂಧಪಟ್ಟದ್ದು ಇರುವ ಯಾವ ಕುರುಹೂ ಕೂಡ ಇಲ್ಲ ಅಂತ ಈಗ ವಾದ ಆಗ್ತಾ ಇರೋದು. ಬಟ್ ಇಲ್ಲಿ ಹೆಂಗ್ ಇವ್ರು ಕ್ಲೇಮ್ ಮಾಡ್ತಾರೆ ಆಸ್ತಿಯನ್ನ ಅನ್ನುವ ಪ್ರಶ್ನೆ ಎದ್ದಿದೆ. ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ ಹೆಡ್ ಕ್ವಾರ್ಟರ್ಸ್ ಮುಗ್ಲಿ ಸಾರಾ ಇಲ್ಲಿ ವಕ್ಫ್ ತಮ್ಮ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿತ್ತು. ಇನ್ನು ಕಾನೂನು ಸಮರ ನಡೀತಾ ಇರುವಂತಹ ಜ್ಞಾನವ್ಯಾಪಿ ಆ ಭಾಗವೂ ಕೂಡ ವಕ್ಫ್ ಪ್ರಾಪರ್ಟಿ ಅಂತಾನೆ ಆಗಿರೋದು. ಶಿವಾಲಯ, ಲಕ್ನೋದಲ್ಲಿ ಶಿವಾಲಯ, ಅದು ಕೂಡ ಒಂದು ಶಿವಾಲಯ ವಕ್ಫ್ ಪ್ರಾಪರ್ಟಿ ಅಂತ ರಿಜಿಸ್ಟರ್ ಆಗ್ಬಿಟ್ಟಿದೆ. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಇದು ಸರಿ ಇದೆಯಾ ಇಲ್ವಾ? ಸರ್ವೆ ಮಾಡಿದಾಗ ಹೊಸ ಹೊಸ ವಿಚಾರಗಳು, ರಹಸ್ಯಗಳು ತೆರೆದುಕೊಳ್ಳಬಹುದು ಮತ್ತು ದೇಶದಲ್ಲಿ ಧರ್ಮದಂಗಲ್ಗಿದು ದಾರಿ ಆಗಬಹುದು. ಇದೆಲ್ಲ ಸಮಸ್ಯೆಗಳನ್ನ ತಂದಿಡ್ತಿದೆ ಮೋದಿ ಸರ್ಕಾರ ಅನ್ನೋ ಅಸಮಾಧಾನ ಒಂದು ಕಡೆ ವ್ಯಕ್ತವಾಗ್ತಿದೆ. ಸರ್ವೆ ಮಾಡಿ ಎಲ್ಲ ಕಾಂಟ್ರವರ್ಸಿಯಲ್ಲಿ ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ಇಡೋದಿಕ್ಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋ ಆಕ್ರೋಶವೂ ವ್ಯಕ್ತವಾಗ್ತಿದೆ. ಬಟ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ, ನಿಮಗೇ ಒಳ್ಳೇದು ಅಂತ ಸರ್ಕಾರ ಹೇಳ್ತಿದೆ. ಕಾದ್ ನೋಡಬೇಕು. ಈ ಸೆಷನ್ನಲ್ಲೇ ಇದನ್ನು ಪಾಸ್ ಮಾಡಿಕೊಂಡ್ರೆ
ಯಾವ ರೀತಿ ಸಮಸ್ಯೆ ಆಗದಂತೆ ಇಂಪ್ಲಿಮೆಂಟ್ ಮಾಡಿ ತೋರಿಸುತ್ತೆ ಕೇಂದ್ರ ಸರ್ಕಾರ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.